ರೋಬೋಟ್ ಚಿತ್ರದಲ್ಲಿ ವಿಲನ್ ಪಾತ್ರವನ್ನು ನಿರಾಕರಿಸುವಂತೆ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಅವರನ್ನು ಕೇಳಿದಾಗ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಅವರ ತಲೈವಾರ್ 170 ಚಿತ್ರವನ್ನು ಸೇರಿಕೊಂಡರು. ಹಮ್ 1991ರ ನಂತರ 32 ವರ್ಷಗಳಲ್ಲಿ ಅವರ ಮೊದಲ ಸಹಯೋಗವನ್ನು ಗುರುತಿಸಿದರು. ತಲೈವಾರ್ 170 ಮೊದಲು ರಜನಿಕಾಂತ್ ಅವರ ಎಂತಿರನ್ 2010ರಲ್ಲಿ ನಕಾರಾತ್ಮಕ ಪಾತ್ರವನ್ನು ನಿರ್ವಹಿಸಲು ಬಚ್ಚನ್ ಅವರನ್ನು ಸಂಪರ್ಕಿಸಲಾಯಿತು. ಆರಂಭಿಕ ಆಸಕ್ತಿಯ ಹೊರತಾಗಿಯೂ ಪಾತ್ರವು ಅಂತಿಮವಾಗಿ ಇನ್ನೊಬ್ಬ ನಟನಿಗೆ ಹೋಯಿತು. ಬ್ಲಾಕ್ಬಸ್ಟರ್ ರೋಬೋಟ್ನಲ್ಲಿ ಖಳನಾಯಕನ ಪಾತ್ರವನ್ನು ತೆಗೆದುಕೊಳ್ಳದಂತೆ ರಜನಿಕಾಂತ್ ಅವರು ತನಗೆ ಸಲಹೆ ನೀಡಿದ್ದಾರೆ ಎಂದು ಅಮಿತಾಬ್ ಬಚ್ಚನ್ ಹಂಚಿಕೊಂಡಿದ್ದಾರೆ. ಎಸ್. ಶಂಕರ್ ನಿರ್ದೇಶಿಸಿದ 2010ರ ತಮಿಳು ಚಿತ್ರದಲ್ಲಿ ರಜನಿಕಾಂತ್ ಮತ್ತು ಐಶ್ವರ್ಯ ರೈ ಬಚ್ಚನ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಶಂಕರ್ ತಮ್ಮ ಬಳಿಗೆ ಬಂದಿದ್ದಾರೆ ಮತ್ತು ರೋಬೋಟ್ನಲ್ಲಿ ವಿಲನ್ ಆಗಿ ನಟಿಸಬೇಕೆಂದು ಬಚ್ಚನ್ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಅವರು ರಜನಿಯನ್ನು ಕರೆದರು. ಜನ ನಿನ್ನನ್ನು ವಿಲನ್ ಎಂದು ಒಪ್ಪಿಕೊಳ್ಳುವುದಿಲ್ಲ, ಹಾಗಾಗಬೇಡ ಎಂದರು. ನಿರ್ಮಾಣ ಸಂಸ್ಥೆಯು ಅಮಿತಾಬ್ ಬಚ್ಚನ್ ಅವರ ಚಿತ್ರವನ್ನು ಹಂಚಿಕೊಂಡಿದೆ. ಭಾರತೀಯ ಚಿತ್ರರಂಗದ ಶಾಹೀನ್ ಶಾ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ತಲೈವಾರ್ 170ಗಾಗಿ ಶ್ರೀ ಅಮಿತಾಬ್ ಬಚ್ಚನ್ ಮಂಡಳಿಯಲ್ಲಿದ್ದಾರೆ. ತಲೈವಾರ್ 170 ತಂಡವು ಒಬ್ಬನೇ ಮತ್ತು ಕೇವಲ ಶ್ರೀ ಬಚ್ಚನ್ ಅವರ ಅತ್ಯುನ್ನತ ಪ್ರತಿಭೆಯೊಂದಿಗೆ ಹೊಸ ಎತ್ತರವನ್ನು ತಲುಪುತ್ತದೆ. ಜೈ ಭೀಮ್ ನಿರ್ದೇಶಕ ಟಿ.ಐ. ಜ್ಞಾನವೇಲ್ ನಿರ್ದೇಶನದ ಈ ಚಿತ್ರ ಕೇರಳದಲ್ಲಿ ಚಿತ್ರೀಕರಣ ಆರಂಭಿಸಿದೆ ಎಂದು ವರದಿಯಾಗಿದೆ. ತಲೈವಾರ್ 170ರಲ್ಲಿ ಫಹದ್ ಫಾಸಿಲ್, ರಾಣಾ ದಗ್ಗುಬಾಟಿ, ಮಂಜು ವಾರ್ಮ್ಸ್, ರಿತಿಕಾ ಸಿಂಗ್ ಮತ್ತು ತುಷಾರಾ ವಿಜಯನ್ ಕೂಡ ಇದ್ದಾರೆ. ಚಿತ್ರಕ್ಕೆ ಅನಿರುದ್ಧ್ ರವಿಚಂದರ್ ಸಂಗೀತ ಸಂಯೋಜಿಸಿದ್ದಾರೆ. ಇದೇ ರೀತಿ ಕನ್ನಡ ಚಲನಚಿತ್ರಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.